ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 6,017 ಕೋಟಿ ವರ್ತ್ ಆಫ್ 2000 ನೋಟ್ಸು ಸರ್ಕ್ಯುಲೇಷನಲ್ಲಿ ಇನ್ನೂ ಇದೆ. ಹೈ ವ್ಯಾಲ್ಯೂ ನೋಟ್ಸು 2000 ರುಪೀಸ್ ನೋಟ್ಸು ಇನ್ನೂ 6,017 ಕೋಟಿ ವರ್ತು ಇದೆ ಸರ್ಕ್ಯುಲೇಷನಲ್ಲಿ ಇಂಡಿಯಾದಲ್ಲಿ ಅಂತ RBI ಅನೌನ್ಸ್ ಮಾಡಿದ್ದಾರೆ. 2023 ಮೇಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದರು 2000 ಡಿನಾಮಿನೇಷನ್ ನೋಟ್ಸು ಮುಂದೆ ಸರ್ಕ್ಯುಲೇಷನ್ ಇರೋದಿಲ್ಲ, ಅದು ಒಂದ್ಸತಿ ಬ್ಯಾಂಕಿಂಗ್ ಸಿಸ್ಟಮ್ ಬಂದಮೇಲೆ ವಾಪಸ್ಸು ATM ಮುಖಾಂತರ ಹೊರಗೆ ಬರೋದಿಲ್ಲ ಅಂತ. ಅದಾದಮೇಲೂ ಸುಮಾರು ಜನ ಆ ನೋಟ್ಸ್ ಇಟ್ಕೊಂಡಿದ್ದಾರೆ. ಆ ನೋಟ್ಸನ್ನು ಆ್ಯಕ್ಚುಲಿ ಯೂಸ್ ಮಾಡ್ಬೋದು, ಅದು ಇಲ್ಲೀಗಲ್ ನೋಟ್ಸ್ ಅಲ್ಲ. ಆದರೆ ಒಂದು ಸತಿ ಅದು ಡೆಪಾಸಿಟ್ ಆದಮೇಲೆ ವಾಪಸ್ 2000 ರುಪೀಸ್ ನೋಟ್ ನೀವು ಕೇಳಿದರೆ ಅದು ಸಿಕ್ಕೋದಿಲ್ಲ. ಇದರ ಮುಂಚೆ ಮೇ 2023 ಈ ಒಂದು RBI ಅನೌನ್ಸ್ಮೆಂಟ್ ಮುಂಚೆ 3.56 lakh crores ವರ್ತ್ ಆಫ್ 2000 ರುಪಿ ನೋಟ್ಸ್ ಇತ್ತು. ಈಗ ಬರೀ 6,017 ಕೋಟಿ ಆಗಿದೆ. ನ್ಯೂಸ್ ನಂಬರ್ 2, NSE ಪೇಸ್ SEBI ₹40 crore ಟು ಸೆಟಲ್ ಕೇಸ್. NSE 40.35 crore ರುಪೀಸ್ ಕೊಟ್ಟಿದ್ದ ಸೆಬಿಗೆ ಒಂದು ಕೇಸನ್ನು ಸೆಟಲ್ ಮಾಡಲಿಕ್ಕೆ. ಯಾಕಂದರೆ NSDL ಕೆಲವು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಥರ್ಡ್ ಪಾರ್ಟಿ ಪೀಪಲಿಗೆ ಶೇರ್ ಮಾಡ್ತಾಯಿದ್ರು ವಿತೌಟ್ ಪ್ರಾಪರ್ ಅಗ್ರಿಮೆಂಟ್ಸು. ಏನಾಗ್ತಾ ಇತ್ತು ಅಂದರೆ, ಬಿಫೋರ್ ಮೇಕಿಂಗ್ ಇಟ್ ಪಬ್ಲಿಕ್, ಅಂದರೆ ಪಬ್ಲಿಕ್ಕಾಗಿ ಅನೌನ್ಸ್ಮೆಂಟ್ ಮಾಡಬೇಕು. ಯಾವುದೋ ಒಂದು ಕಂಪ್ನಿ ಏನೋ ಒಂದು ಪರ್ಟಿಕ್ಯುಲರ್ ನ್ಯೂಸನ್ನು ಹೇಳಿದರೆ ಅದು ಸ್ಟಾಕ್ ಎಕ್ಸ್ಚೇಂಜ್ ಮುಖಾಂತರ ಯೂಶ್ವಲಿ ಅನೌನ್ಸ್ಮೆಂಟ್ ಆಗುತ್ತೆ. ಆದರೆ NSE ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ನ್ಯೂಸನ್ನು ತಗೊಂಡು ಅವರ ಪರ್ಟಿಕ್ಯುಲರ್ ಕೆಲವು ಯಾರು ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಇದ್ದರು, ಅಂದರೆ ಕೆಲವು ಇನ್ಸ್ಟಿಟ್ಯೂಷನ್ಸು, ಅವರಿಗೆ ಆ ಇನ್ಫಾರ್ಮೇಷನ್ ಫಸ್ಟ್ ಕೊಡ್ತಾಯಿದ್ರು, ಮತ್ತು ಅವ್ರ ವೆಬ್ಸೈಟಲ್ಲಿ ಪಬ್ಲಿಕ್ಕಾಗಿ ಡಿಸ್ಕ್ಲೋಸ್ ಮಾಡ್ತಾಯಿದ್ರು. ಸೊ ಅದರಿಂದ ಈ ಕ್ಲೈಂಟ್ಸು ಅಥವಾ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅದರಿಂದ ಬೆನಿಫಿಟ್ ತೊಗೋಬೋದಿತ್ತು ಅಂತ ತಿಳ್ಕೊಂಡು SEBI NSE ಮೇಲೆ ಫೈನ್ ಹಾಕಿ ಇದನ್ನು ಈ ಥರ ಕೇಸ್ ಸೆಟಲ್ ಮಾಡಲಿಕ್ಕೆ NSE ಪೇಮೆಂಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, NSDL IPO ಸಬ್ಸ್ಕ್ರೈಬ್ 41 times. NSDL IPO ನಿನ್ನೆ ಫುಲ್ಲಿ ಸಬ್ಸ್ಕ್ರೈಬ್ ಆಯಿತು. IPO ಪೀರಿಯಡ್ ಮುಗೀತು. 41 times ಸಬ್ಸ್ಕ್ರೈಬ್ ಆಗಿದೆ. ಹಾಗೂ IPO ಟೋಟಲ್ ಅಪ್ಲಿಕೇಶನ್ ಸಿಕ್ಕಿದ್ದು 144.03 crores ಶೇರ್ಸಿಗೆ. ಟೋಟಲ್ ಆಫರ್ ಇದ್ದಿದ್ದು ಬರೀ 3.51 crore ಶೇರ್ಸಿಗೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬಯರ್ಸು 103.97 times ಅವರ ಕೋಟಾ ಸಬ್ಸ್ಕ್ರೈಬ್ ಮಾಡಿದರು. ನಾನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ HNIs 34.08 times ಹಾಗೂ ರಿಟೇಲ್ ಇನ್ವೆಸ್ಟರ್ಸು 7.73 times ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. NSDL IPOದ ಶೇರ್ ಅಲಾಟ್ಮೆಂಟು 4ನೇ ತಾರೀಕು ಆಗಸ್ಟ್ ಆಗುತ್ತೆ. ಅದಾದಮೇಲೆ 1-2 ದಿವಸದಲ್ಲಿ ಲಿಸ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ನ್ಯೂಸ್ ನಂಬರ್ 4, ITC ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ರೆವೆನ್ಯೂ ಏಪ್ರಿಲ್ ಟು ಜೂನ್ 2024 17,778 crores. ಏಪ್ರಿಲ್ ಟು ಜೂನ್ 2025 21,495 crores, 20.9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 5,177 crores 5,343 crores ಆಗಿದೆ, 3.2% ಜಾಸ್ತಿ ಆಗಿದೆ. ಆವ್ರೇಜ್ ರಿಸಲ್ಟ್ಸು ಕಂಪ್ನಿಗೆ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಮಹೀಂದ್ರ ಗ್ರೂಪ್ ಅವರು ಒನ್ ಟೈಮ್ ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲ್ಯಾನನ್ನು ಅನೌನ್ಸ್ ಮಾಡಿದ್ದಾರೆ. 12,000 14,000 ಎಂಪ್ಲಾಯೀಸಿಗೆ ಅವರ ಒಂದು ಕಂಪ್ನಿಗಳಲ್ಲಿ ಇದು ಫಸ್ಟ್ ಟೈಮ್ ಎವರ್ ಈ ಥರ ಅವರು ಮಾಡಿದ್ದು. ಈ ಅನೌನ್ಸ್ಮೆಂಟ್ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ, ಒಳ್ಳೆ ಪ್ರಾಫಿಟ್ಸ್ ಬಂದಿದೆ ಮಹೀಂದ್ರ ಗ್ರೂಪ್ ಕಂಪ್ನಿದಲ್ಲಿ. ಎಸ್ಪೆಷಲಿ ಮಹೀಂದ್ರ ಅಲ್ಲಿ ಅವರೀಗ ಸೆಕೆಂಡ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಪ್ಯಾಸೆಂಜರ್ ವೆಹಿಕಲ್ಸ್ ಆಗಿದ್ದಾರೆ. ಹ್ಯುಂಡೈ ಮೋಟಾರ್ಸನ್ನು ಬೀಟ್ ಮಾಡಿದ್ದಾರೆ. ಈಗ ಅವರು ಮುಂದೆ ಇರೋದು ಬರೀ ಮಾರುತಿ ಸುಜುಕಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.